ನಮಸ್ಕಾರ. ಇದೀಗ ನೀವು ನೋಡ್ತಿದ್ದೀರಾ ಓಪನ್ ನ್ಯೂಸ್. ನಾನು ನಿಮ್ಮ ಪ್ರಿಯ. ರಾಜ್ಯದಾದ್ಯಂತ ಡೆಂಗು ಪ್ರಕರಣಗಳು ಹೆಚ್ಚಾಗ್ತಿರುವಂತಹ ಹಿನ್ನೆಲೆಯಲ್ಲಿ ಬೀದರ್ ಪ್ರಿಮ್ಸ್ ಆಸ್ಪತ್ರೆಗೆ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಬಿ ಖಂಡ್ರೆ ಅವರು ಭೇಟಿಯನ್ನ ಕೊಟ್ಟರು. ಡೆಂಗು ಕಾಯಿಲೆಯಿಂದ ಚಿಕಿತ್ಸೆ ಪಡೆಯುತ್ತಿರುವಂತಹ ರೋಗಿಗಳ ಆರೋಗ್ಯದ ಬಗ್ಗೆ ವಿಚಾರಿಸಿದ್ರು. ಇನ್ನು ನಂತರ ಜಿಲ್ಲೆಯ ಆರೋಗ್ಯ ಅಧಿಕಾರಿಗಳು ಮತ್ತು ವೈದ್ಯಾಧಿಕಾರಿಗಳ ಜೊತೆ ಸಭೆಯನ್ನ ಕೂಡ ನಡೆಸಿದ್ರು. ಇನ್ನು ಜಿಲ್ಲೆಯಲ್ಲಿ ಡೆಂಗು, ಚಿಕನ್ ಗುನ್ಯಾ ಇತರೆ ಕಾಯಿಲೆಗಳ ನಿಯಂತ್ರಣ ಸಂಬಂಧವಾಗಿ ಆರೋಗ್ಯ ಇಲಾಖೆ ಕೈಗೊಂಡಿರುವಂತಹ ಕ್ರಮಗಳ ಬಗ್ಗೆ ಮಾಹಿತಿಯನ್ನ ಕೂಡ ಪಡೆದ್ರು. ಇನ್ನು ಜಿಲ್ಲೆಯಲ್ಲಿ ಯಾವುದೇ ಕಾರಣಕ್ಕೂ ಡೆಂಗು ಕಾಯಿಲೆ ಉಲ್ಬಣಗೊಂಡು ಆರೋಗ್ಯ ಸಮಸ್ಯೆ ಆಗದಂತೆ ಕ್ರಮ ಕೈಗೊಳ್ಳಬೇಕು ಅಂತ ಸಚಿವರಾದ ಈಶ್ವರ್ ಬಿ ಖಂಡ್ರೆ ಅವರು ಸೂಚನೆಯನ್ನ ನೀಡಿದ್ರು. ಇನ್ನು ಪ್ರಸ್ತುತ ಬೀದರ್ ಜಿಲ್ಲೆಯಲ್ಲಿ 65 ಡೆಂಗು ಪ್ರಕರಣಗಳು ಇದ್ದು ಎಲ್ಲ ರೋಗಿಗಳ ಆರೋಗ್ಯ ಸ್ಥಿರವಾಗಿದೆ ಅಂತ ಮಾಹಿತಿಯನ್ನ ನೀಡಿದ್ರು. ನೀರಿನ ಸಮಸ್ಯೆ ಇದೆ, ಅಲ್ಲಿ ಬೋರ್ವೆಲ್ ಡ್ರೈ ಆಗಿದೆ, ಮತ್ತೊಂದಾಗಿದೆ. ಅಲ್ಲಿ 2 ದಿವಸ 3 ದಿವಸ ನೀರು ಹಂಗೆ ಸ್ಟಾಗ್ನೆಂಟ್ ಇರುತ್ತಲ್ಲ, ದೇವಸ್ಥಾನ ಇರುತ್ತೆ ಅಂತ ಕಡೆ 2 ದಿವಸಕ್ಕೊಂದ್ಸಲ ಭಕ್ತರು ಬರ್ತಾರೆ. 2 ದಿವಸ ತನಕ ಅದು ಉಪಯೋಗ ಆಗೋದಿಲ್ಲ. ನಿಂತ ನೀರು ಹಂಗೆ ಇರುತ್ತಲ್ಲ, ಆ ಕಡೆ ಎಲ್ಲ ಹಾಕ್ಬೋದಲ್ಲ. ಅಲ್ಲ, ಎಲ್ಲ ಹಾಕಿದಿರಿ? ಅವರ ತಾಲೂಕದಲ್ಲಿ ಹಾಕೇಶ್ವರ್ ಎಲ್ಲೆಲ್ಲ ಹಾಕಿದಿರಿ? ಯಾರು ಕೋಆರ್ಡಿನೇಟ್ ಮಾಡ್ಕೋತಾ ಇದ್ದೀರಾ? ಯಾರು ಹೆಂಗ್ ಮಾಡ್ತಾ ಇದೀರಪ್ಪ ಅಂತ ಎಕ್ಸ್ಪ್ರೆಸ್ ನಾವ್ರಿ ಸರ್, ಎಲ್ಲಿ ನೀರ್ ನಿಂತಿರ್ತದ ಮತ್ ಕೆರೆ, ಹೊಂಡ, ಬಾವಿ ಅವೆಲ್ಲ ಇದ್ದಲ್ಲಿನೂ ನಾವು ಮೀನ್ ಬಿಡ್ತೇವ್ರಿ ಸರ್. ನಮ್ ಕಡೆ ಹುನ್ನಾಳ ತಾಲೂಕ್ನಾಗ ಹುಡುಗಿ ಕೇಸಿನಾಗ ಇದೆ ಸರ್. ಜನವಸತಿ ಪ್ರದೇಶದಲ್ಲಿ ಎಸ್, ಜನವಸತಿ ಪ್ರದೇಶದಲ್ಲಿ ಎಲ್ಲಕ್ಕಿಂತ ಹೆಚ್ಚಿನ ಜಾಗ್ರತೆಯಿಂದ ನೀವು ಎಲ್ಲಿ ನಿಂತು ಅಲ್ಲಿ ಸ್ಟಾಗ್ನೆಂಟ್ ವಾಟರ್ ಇದ್ರೆ ಅಂತ ವಾಟರ್ ಅಲ್ಲಿ ನೀವು ಡ್ರಿಂಕಿಂಗ್ ವಾಟರ್ ಓವರ್ ಟ್ಯಾಂಕ್ ಇದ್ರು ಹಾಕಬಹುದು. ಕರೆಕ್ಟಾ? ಎಸ್, ಹಾಕ್ಬೋದು. ಎಷ್ಟು ಕಡೆ ಹಾಕಿದ್ದಾರೆ, ಎಲ್ಲೆಲ್ಲಿ ಹಾಕಿದ್ದಾರೆ? 200-300 ಕಡೆ ಹಾಕಿದ್ರು ಸರ್. ಸ್ಟಾಗ್ನೆಂಟ್ ವಾಟರ್ ನಲ್ಲಿ ಹಾಕಿದ್ರು ಸರ್. ಅದು ಸ್ಟಾಗ್ನೆಂಟ್ ನಿಂತಿಲ್ಲ, ಮಿನಿಮಮ್ ಸಣ್ಣನೇ ಇರ್ತದೆ ಸರ್. ಮಿನಿಮಮ್ ಅದರಿಂದ ಕುಡಿಲಿಕ್ಕೆ ಯಾರಾದ್ರೂ ನೀರು ಕುಡಿದ್ರೆ ಏನು ತೊಂದರೆ ಇಲ್ಲ, ಏನಿಲ್ಲ. ಎಲ್ಲೆಲ್ಲ ಹಾಕಿದ್ದೀರಿ ಈಗ ಸರ್? ನಾವು ಗಬ್ಬೆ ಬೀಜಗಳ ಇವು ಅಷ್ಟೇ ಇರುತ್ತೆ ಸರ್. ಸೈಜ್ ಇಷ್ಟೇ ಇರುತ್ತೆ. ಲಾರ್ವಾ ಹಾಕಿದ ತಕ್ಷಣ ತೆಗಿತಾರೆ ಸರ್. ಇದು ಲಾರ್ವಾ ಇದೆ ಸರ್. ಇದು ಲಾರ್ವಾ ಇದೆಯಾ? ಇದು ಗಪ್ಪಿ ಫಿಶ್ ಹಾಕಿದ್ರೆ ಬಿಡುತ್ತೆ, ಹೋಗ್ಬಿಡುತ್ತೆ. ತೋರ್ಸಿ, ಲಾರ್ವಾ ಹಾಕಿ ಇವು ತಿಂತಾವಲ್ಲಪ್ಪ. ನನ್ನ ಹೆಸರು ಜಿತುಲಾಲ್ ಪವಾರ್ ಅಂತ ಹೇಳಿ. ಜಿತುಲಾಲ್ ಪವಾರ್ ಕನ್ಸಲ್ಟೆಂಟ್ ಎಂಟಮಾಲಜಿಸ್ಟ್ ಅಂತ ಹೇಳಿ. ನಾವು condition is stable, everything vitals are very well maintained. It is not under any risk, and fever has come down so that the baby will live 100%. Yes, sir. Right now, the ward admitted patient was 15 to 20. We have done this first case we got this. Okay. You are a physician. ಏನು ಪ್ರಾಬ್ಲಮ್ ಇಲ್ಲ ಸರ್. ಯಾವ ಪ್ಲೇಟ್ಲೆಟ್ಸ್ ಎಲ್ಲ ಮೋರ್ ದೆನ್ 1 lakh ಇದೆ ಸರ್. ಸಿಂಪ್ಟಮೆಟಿಕ್ ಅದಾವೆ ಸರ್. ಏನು ಆ ಥರ ಏನು ಕಾಂಪ್ಲಿಕೇಶನ್ಸ್ ಏನಿಲ್ಲ ಸರ್. ಸ್ಟೇಬಲ್ ಅದ ಸರ್. ಅದರಿಂದ ಸರ್ಕಾರ ಕಡೆಯಿಂದ ಏನಾದರೂ ಅವಶ್ಯಕತೆ ಇದೆ? ಎನಿಥಿಂಗ್ ಯು ವಾಂಟ್? ಮಾಸ್ಕಿಟೋ ರಿಪೆಲೆಂಟ್ ಅಥವಾ ಇವೇನು ಮಾಸ್ಕಿಟೋ ರಿಪೆಲೆಂಟ್ ಕ್ರೀಮ್ಸ್ ಇರ್ತಾವಲ್ಲ, ಅಂಥವು ಕೊಡುವಂಥದ್ದು ಅವಶ್ಯಕತೆ ಇದೆಯಾ? ಕೊಟ್ಟರೆ ಉಪಯೋಗ ಮಾಡ್ತಾರ? ಪಂಚಾಯತ್ ಮಟ್ಟದಲ್ಲಿ ನಾವು ದುಡ್ಡು ಹಾಕಿ ಜನತೆಗೆ ಎಲ್ಲೆಲ್ಲಿ ಬರ್ತಾ ಇದೆ ಇಂಥ ಪ್ರಕರಣಗಳು ಟು ಬಿ ಆನ್ ಎ ಸೇಫರ್ ಸೈಡ್.
ನೋಡಿ, ಮಾಸ್ಕಿಟೋ ನೆಟ್ಟಾರ ಕುಡ್ಲಿಕ್ಕಾಗಲ್ಲ, ಉಪಯೋಗ ಆಗೋದಿಲ್ಲ. ಬೆಳಿಗ್ಗೆ ಯಾರು ಹಾಕುತ್ತಾರೆ, ಬೆಳಿಗ್ಗೆ ಯಾವ ಮಲಗೋದಿಲ್ಲ, ಅದು ಉಪಯೋಗ ಆಗೋದಿಲ್ಲ. ಸಪೋಸ್ ಅವರಿಗೆ ನಾವು ರಿಪೆಲೆಂಟ್ ಕೊಟ್ಟರೆ, ಮನೆಯಲ್ಲಿ ಮಾಸ್ಕಿಟೋ ರಿಪೆಲೆಂಟ್ ಹಾಕಿಕ್ಕಿದ್ರೆ ಆ ಸೊಳ್ಳೆಗಳು ಮಾಸ್ಕಿಟೋ ರಿಪೆಲೆಂಟ್ ಇಂದ ಸೊಳ್ಳೆ ಹೋಗ್ತವೆ, ಸತ್ತು ಹೋಗ್ತವೆ. ರಿಪೆಲ್ ಆಗ್ತವೆ ಹಚ್ಚೋದಿಲ್ಲ. ಕ್ರೀಮ್ ಹಚ್ಚಿದ್ರೆ ಅಂದ್ರೆ ಈಗ ಮನೇಲಿ ರಿಪೆಲೆಂಟ್ ಹಾಕ್ತೀವಲ್ಲ, ಅಂದ್ರೆ ಬಾಡಿಗೆ ಹಚ್ಕೊಳ್ಳೋ ಎಲ್ಲಿ ಎಲ್ಲ ಕವರ್ ಇದೆ, ಎಲ್ಲಿ ಕವರ್ ಇಲ್ಲ ಅಲ್ಲಿ ಹಾಕೊಂಡ್ಬಿಟ್ರೆ ಸೊಳ್ಳೆಗಳು ಕಚ್ಚೋದಿಲ್ಲ, ಓಡೋಗ್ತದೆ. ಅದರಿಂದ ಇದೇನ್ ಕೊಡೋಂಥದ್ದು ಅವಶ್ಯಕತೆ ಇದೆಯಾ? ಈ ಡಾಕ್ಟರ್ಸ್ ನಿಮ್ಮ ಅಭಿಪ್ರಾಯ ಹೇಳಿದ್ರಪ್ಪ. Source reduction is the best. Source reduction ಮಾಡೋದು ಬೆಸ್ಟ್ ಸರ್. ಸೋರ್ಸ್ ರಿಡಕ್ಷನ್ ಮಾಡ್ಲಿಕ್ಕೆ ಈಗ ನೀವು ಹೇಳಿದ್ರಿ, ಇನ್ನ ಏನ್ ಮಾಡ್ಬೇಕಾಗುತ್ತೆ ಅಂತ ನಿಮ್ದು ಏನಾದ್ರೂ ಅಭಿಪ್ರಾಯ ಇದೆಯಾ? ಎಲ್ಲ ಡಿಪಾರ್ಟ್ಮೆಂಟ್ ಅವರು ನಮಗೆ ಸಹಕಾರ ಕೊಡ್ತಾರೆ. ಲೈಕ್ KSRTC ಹಾಸ್ಪಿಟಲ್ ಹೊಟ್ಟೆ ಹಾಕ್ಲಿಕ್ಕೆ ಸರ್ ನಾವು ಸುಮ್ಮನೆ ನೋಡ್ತೀವಿ, ಬಟ್ 2 ml ಇಸ್ ಮೋರ್ ದೆನ್ ಆ 2 ml ಎಲ್ಲ 7 days ಇರ್ತಾರೆ, ಅಲ್ಲಿ 100 ಹಾಸ್ಪಿಟಲ್ ಬಂದಂತೆ. ಸೊ ದಟ್ ವೇದರ್ ಡಿಪಾರ್ಟ್ಮೆಂಟ್ ಕೋಆಪರೇಷನ್ ತುಂಬಾ ಬೇಕಾಗುತ್ತೆ. These are the very small things, but it counts. ಭಾಳ ನಾವು ಖರ್ಚು ಭಾಳ ಬೇಕಾಗುತ್ತೆ. all department include activity starting. ಲಾಸ್ಟ್ ಟೈಮ್ ಡಿಪಾರ್ಟ್ಮೆಂಟ್ ಹೆಡ್ಗೆ ಒಂದು ಸಿಗ್ತದೆ. ಡಿಪಾರ್ಟ್ಮೆಂಟ್ ಎಷ್ಟು ಬರ್ತದೆ ನೋಡಿ, ಅವ್ರಿಗೆ ಸೂಚನೆ ಕೊಡ್ತಾರೆ. ಭಾಳ ಮನುಷ್ಯರಿಗೆ ತಮ್ಮ ಎಲ್ಲ ವಹಿಸ್ಬೇಕು, ಅವರಿಗೆ ತಾಕೀತು ಮಾಡಿ ಗಮನಕ್ಕೆ ಕಡೆ ಮೇಕ್ ಸರ್ಪ್ರೈಸ್ ಯಾರಾದರೂ ನಿರ್ಲಕ್ಷ್ಯ ಮಾಡಿದ್ರೆ, ಲೋಕದೃಷ್ಟರ ಬಂದರೆ ಸ್ವಲ್ಪ ಭಾಳ ಸಿವಿಯರ್ ಆಗಿರ್ತದೆ. ಗವರ್ಮೆಂಟ್ ಚೆಕ್ ವೆರಿ ಸೀರಿಯಸ್ಲಿ. ಸೊ ಈ ರೀತಿ ನಮಗೆ ಆಗೋದಿಲ್ಲ ಅಂತ ಕೋಕೋನಟ್ ಇತ್ತಲ್ಲ ಸರ್, ಅದು ಒಂದು ಟೆಂಡರ್ ಕೋಕೋನಟಲ್ಲಿ ನೀರು ಕುಡಿದು ಇದು ಮಾಡ್ತಾರೆ ಸರ್. ಬೆಟ್ಟ ಕುಡಿದ ಮೇಲೆ ಬೆಟ್ಟ ಆಗ್ತದೆ ಸರ್. ಬೇರೆ ಕೆಲ ಸ್ಟೋರ್ ವಾಟ್ರಲ್ಲಿ ಮಳೆ ಬಿದ್ದಾಗ ಅದರ ನೀರು ಅದರಲ್ಲಿ ನೀರು ಇರ್ತದೆ. ಅಲ್ಲೊಂದು ದೇರ್ ಲಾಟ್ ಆಫ್ ಆಲ್ ದಿ ವೆದರ್ ಸರೌಂಡಿಂಗ್ಸ್. ಬಹಳಷ್ಟು ಕಡೆ ಎಳ್ನೀರ್ದು ಶಾಪ್ಗಳು ಮಾಡಿದಾವೆ ಸರ್. ಬಿಟ್ಟ ಹಾಕ್ತಾರೆ, ಆಮೇಲೆ ಸಾಯಂಕಾಲ ಹೋಗೋದಿಲ್ಲ, ನೆಕ್ಸ್ಟ್ ಡೇ ಬರ್ತಾರೆ, ಒಂದು ಪೂರ್ತಿ ಮೊಟ್ಟೆ ಆದ್ಮೇಲೆ ಆಮೇಲೆ ತಗೊಂಡು ಹೋಗ್ತಾರೆ. ಗೊತ್ತಿಲ್ಲ, 3 days ಅಲ್ಲೇ ಇರ್ತವೆ. ಸ್ವಲ್ಪ ಮಾಡೋದು ನಿಮ್ದು ಭಾಳ ದೊಡ್ಡ ಜವಾಬ್ದಾರಿ. ಓಡಾಡ್ಬೇಕು ಎಲ್ಲ ಕಡೆ. ಈ ಸಿಟಿ ರೌಂಡ್ ಹೋಗಿದ್ರೆ ಎಲ್ಲೆಲ್ಲಿ ಹೋಗಿರೋದು ಆನ್ ದ ರನ್ ಕೂತ್ನಾಗಿರ್ಬೇಕು ಯಾವಾಗ. ಅರ್ಥ ಆಯ್ತಾ? ಅಂದರೆ ನೀವು ಆ ಓಲ್ಡ್ ಸಿಟಿಯಲ್ಲಿ ಹೋಗ್ಬೇಕು, ಇಲ್ಲಿ ನೀರಿದೆ ನೋಡ್ಬೇಕು, ಇಂಥ ಕಡೆ ಯಾರು ಇರ್ತಾರೆ ಒಂದೆರಡು ಕಡೆ ಆ್ಯಕ್ಷನ್ ಆಗಲಿ, ಸೀಸ್ ಮಾಡ್ರವು. ಅವ್ರು ಸ್ವಚ್ಛತೆ ಮಾಡಿ ತೆಗೆದುಕೊಂಡು ಘನತ್ಯಾಜ್ಯ ಹಾಕ್ತೀವಿ, ಎಲ್ಲಿ ಸಿಕ್ಕಲ್ಲ ಎಲ್ಲ ಕಲುಷಿತ ಮಾಡ್ತೀವಿ ಅಂದರೆ ಆಗೋದಿಲ್ಲ. ದಟ್ ಇಸ್ ಯುವರ್ ರೆಸ್ಪಾನ್ಸಿಬಿಲಿಟಿ, ಲೋಕಲ್ ಬಾಡೀಸ್ ರೆಸ್ಪಾನ್ಸಿಬಿಲಿಟಿ. ಗೊತ್ತಾಯ್ತಾ? ಅದರಲ್ಲಿ ಯಾರು ಹೆಲ್ತ್ ಇನ್ಸ್ಪೆಕ್ಟರ್ಗಳಿಗೆ PK ಅವರಿಗೆಲ್ಲ ಕಡೆ ಕಳಿಸಿ ರಿಪೋರ್ಟ್ ತೊಗೊಂಡು ಅಂಥ ಶಾಪ್ಗಳಿದ್ರೆ ಎಷ್ಟು ಶಾಪ್ಸ್ ಇದೆ, ಈ ಥರ ಅವಕಾಶ ಕೊಡ್ತಾರೆ, ಸ್ವಚ್ಛತೆ ಇಲ್ಲ ಅಂಥವ್ರಿಗೆಲ್ಲ ನೋಟಿಸ್ ಕೊಡಿ. ಅಂಥವ್ರಿಗೆಲ್ಲ ಫೈನ್ ಹಾಕಿ ಮುಂದೆ ಮಾಡಿದ್ರೆ ನಿಮ್ಮದು ಲೈಸೆನ್ಸ್ ರದ್ದು ಮಾಡ್ತೀವಿ ಅಂತ ಗೊತ್ತಾ? ಇದಾಗಬೇಕು. ಪಂಚಾಯತ್ ಮಟ್ಟದಲ್ಲಿ ಯಾವ ಟೈಟ್ ಅಂದರೆ ಎಲ್ಲ POಸ್ಗೆಲ್ಲ ಹೋಗಿ ಅಲ್ಲಿ ಇನ್ಸ್ಪೆಕ್ಷನ್ ಮಾಡಿ ಕೇಳಬೇಕು. ವಾಟರ್ ಮ್ಯಾನ್ಗಳು ಒಂದೊಂದು ಊರಲ್ಲಿ ಇರ್ತಾರೆ ಸರ್, ಅವರಿಗೆ ನಮ್ಮಲ್ಲಿ 28 ಜಗ್ಗಲ್ ಕೇಸಸ್ ಕೊಡ್ತೇವೆ. ಓಕೆ, ನಾವು ಫೋಕಸ್ ಮಾಡ್ತೀವಿ ಸರ್. ಹೇಳಿ ಮೇಡಮ್. ಸ್ಕೂಲ್ಗೆ, ಅಂಗನವಾಡಿಗೆ ಮಕ್ಕಳು ಇರ್ತಾರೆ, ಅಂಗನವಾಡಿಯಲ್ಲಿ ಎಲ್ಲಿ ಬಹಳಷ್ಟು ಮಾಹಿತಿ ಇರುತ್ತೆ, ಎಲ್ಲಿ ಗರ್ಭಿಣಿ ಇರ್ತಾರೆ ಅಂತ ಕಡೆ ಹಾಸ್ಪಿಟಲ್ ಅಡ್ಮಿಟ್ ಮಾಡ್ತಾ ಇದ್ದಾರೆ, ಮತ್ತು ಗೌರ್ಮೆಂಟ್ ಹಾಸ್ಪಿಟಲ್ ಪೇಷಂಟ್ಸ್ ಅಡ್ಮಿಟ್ ಇರ್ತಾರೆ.
ಮಾಡಬೇಕು. ಮತ್ತೆ ಒಂದು ಸೈಡ್ ಕರಪತ್ರ ಏನಾದ್ರು ಮಾಡಿದ್ರೆ ಡೇಟ್ ಮಾಡಿದ್ದೀರಾ? ಎಲ್ಲ ಕಡೆ ಕೊಡ್ತಾ ಇದ್ದೀರಾ? ಪಬ್ಲಿಸಿಟಿ ಇಂಪಾರ್ಟೆಂಟ್ ಇದೆ, ಗೊತ್ತಾಯ್ತಾ? ಈಗ ಎಲ್ಲ ಕಡೆ ಅವ್ರಿಗೆ ಅರಿವು ಮೂಡಿಸುವಂಥದ್ದು ಬಹಳ ಅವಶ್ಯಕತೆ ಇದೆ. ಅದಾಯ್ತು ಅಂದ್ರೆ ಸರಿ ಆಗುತ್ತೆ. ಇಲ್ಲಿವರೆಗೆ ಸ್ವಲ್ಪ ಏನು ಸ್ವಲ್ಪ ಉಲ್ಬಣ ಆಯ್ತು ಅಂದ್ರೆ ಇವರು ಟೆಲ್ ಇವನ್ ಸ್ಟೂಡೆಂಟ್ಸ್ ಆಲ್ಸೋ ಟು ವಿಯರ್ ಫುಲ್ ಡ್ರೆಸ್ಸಸ್. ಗೊತ್ತಾಯ್ತಾ? ಕವರ್ ಮಾಡ್ಕೋಬೇಕು ಅಂತ ಹೇಳ್ಬೇಕು. ಈಗ ನೀವು ಏನ್ ಕೊಡ್ತೀರಿ ಅದು ಉಪಯೋಗ ಆಗಬೇಕು, ಅವ್ರು ಅದು ಉಪಯೋಗ ಮಾಡಬೇಕು. ಸುಮ್ಮನೆ ಸರ್ಕಾರ ಫ್ರೀಯಾಗಿ ಕೊಡ್ತಾ ಇದೆ ಅಂತ ಬಿಸಾಕ್ಬಿಡ್ತಾರೆ ತಕ್ಷಣ ಅಷ್ಟೇ. ಎಫೆಕ್ಟಿವ್ ಆಗಿ ಯೂಸ್ ಮಾಡ್ತಾ ಇದ್ದಾರಾ ಇಲ್ಲ ಅನ್ನುವಂಥದ್ದು ನೋಡಿ ವರದಿ ಮಾಡಲಿಕ್ಕೆ ಅವ್ರಿಗೆ ನಮ್ಮ ಅನ್ನೆಸರಿ ಟ್ಯಾಕ್ಸ್ ಪೇಯರ್ಸ್ ಮನಿ ವೇಸ್ಟ್. ಹೆಡ್ ಮಾಸ್ಟರ್ಸ್ಗೆ ಜವಾಬ್ದಾರಿ ಕೊಡಬೇಕು ಎಲ್ಲ. ಹೌದು ನೋಡಿ, ಈಗ ಒಂದು ಪೇಷಂಟ್ ಇದೆ, ಪೇಷಂಟ್ಗೆ ಆರಾಮಾಯ್ತು ಅಂದ್ರೆ ಮತ್ತೊಂದು ಅದೇ ವಾತಾವರಣದಲ್ಲಿ ಹೋದ, ಮತ್ತೊಂದು ಕಚ್ತು, ಮತ್ತೆ ಆಯ್ತು ಅಂದ್ರೆ ಇಟ್ ವಿಲ್ ಬಿ ಫೆಟಲ್ ಆಗ್ತದೆ. ಗೊತ್ತಿದೆಯಾ ಮಹೇಶ್? ಕೂಡ ಡಬಲ್ ಆಯ್ತು ಅಂದ್ರೆ ಇಮ್ಯುನಿಟಿ ಬಂತ ತಿಳ್ಕೊತಾನ, ಆಯ್ತಾ? ಇಮ್ಯುನಿಟಿ ಬರಂಗಿಲ್ಲ, ವೀಕ್ನೆಸ್ ಆಗ್ಬಿಡುತ್ತೆ. ಡಬಲ್ ಆಯ್ತು ಅಂದ್ರೆ ಮತ್ತೆ ಅವನು ಪ್ಲೇಟ್ಲೆಟ್ ಕೌಂಟ್ಸ್ ಇನ್ನೂ ಕಡಿಮೆ ಆಗ್ಬಿಡ್ತವೆ, ಮತ್ತೆ ಅವನು ವಿಲ್ ಬಿ ಇನ್ ಡೇಂಜರ್, ಅಪಾಯದಲ್ಲಿ ಇರ್ತಾನೆ. ಸೆಕೆಂಡ್ ಅಟ್ಯಾಕ್ ಇಸ್ ವೆರಿ ಡೇಂಜರಸ್ ಅಟ್ಯಾಕ್. ಎಕ್ಸಾಕ್ಟ್ಲಿ ರೈಟ್. ಅದಕ್ಕೆ ನಾವು ಇದರಲ್ಲಿ ಬಹಳ ಕೇರ್ಫುಲ್ ಆಗಿ ಸಿ ಕಡಿಮೆ ಆಗಿತ್ತು ಅಂತ ಹೇಳಿ ಕಾಂಪ್ಲೆಸೆಂಟ್ ಆಗಿ ಇರಬಾರ್ದು. ಎನಿಥಿಂಗ್ ಎಲ್ಸ್? Come here, Ravi. Should I come for this meeting? ಇಬ್ರು ಎಸಿಗಳಿಗೆ ಆಯಾ ಕ್ಷೇತ್ರದವರಿಗೆ ಜವಾಬ್ದಾರಿ ಕೊಡ್ತಾರೆ. So you have to visit all the taluka headquarters, Gram Panchayat headquarters and all, and review dengue preparedness, and you tell them to take preventive measures. We have already discussed all the issues. This will be CEO ಅವರು DC ಅವರು ಹೇಳ್ತಾರೆ ಎಲ್ಲೆಲ್ಲಿ ಏನೇನು ಮಾಡಬೇಕು ಅಂತ ಹೇಳಿ. ಒಂದೇ ಒಂದು ಪ್ರಕರಣ ಆಗದ ರೀತಿಯಲ್ಲಿ ಇದು ಸ್ಟಾಪ್ ಆಗಿದ್ರೆ ಸ್ಟಾಪೇ ಆಗಬೇಕು. ಇದಕ್ಕೆ ಯಾವುದೇ ಪರಿಸ್ಥಿತಿಯಲ್ಲಿ ಇದಕ್ಕೆ ಮತ್ತೆ ಉಲ್ಬಣ ಆಗದ ರೀತಿಯಲ್ಲಿ ನೋಡಿಕೊಳ್ಳಬೇಕು. ಸರ್ ಹೇಳ್ತಾರೆ, ಹೇಳಿದ್ದಾರೆ, ಎಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಸ್ಟೂಡೆಂಟ್ ಟೀಮ್ ಅವರು ತುಂಬಾ ಎಚ್ಚರಿಕೆ ವಹಿಸಿ ಕೆಲಸ ಮಾಡಬೇಕು. ಮಾಸ್ಕಿಟೋ ಏನಿದೆ ಅದ್ರ ಕ್ಯಾರೆಕ್ಟರಿಸ್ಟಿಕ್ ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ಡೇ ಟೈಮಲ್ಲಿ ಇರುತ್ತೆ, ಮತ್ತೆ 100 ಮೀಟರ್ ದೂರ ಹೋಗೋದಿಲ್ಲಂತೆ. ಸೊ ರಿಂಗ್ ಫೆನ್ಸಿಂಗ್ ಟೆಕ್ನಿಕ್ ಯೂಸ್ ಮಾಡಬೇಕು. ಅಲ್ಲಿ ಎಲ್ಲಿ ಯಾವ ಏರಿಯಾದಲ್ಲಿ ಕೇಸ್ ಪತ್ತೆ ಆಗಿದೆಯಲ್ಲ ಅಲ್ಲೇ ನೀವು ಅದು ರಿಂಗ್ ಫೆನ್ಸ್ ಮಾಡಿ ಅಲ್ಲೇ ಹೆಚ್ಚಿನ ಪ್ರೊಟೆಕ್ಷನ್ ಮೇಜರ್ಸ್, ಡೆಂಗ್ಯೂ ಪ್ರಿವೆನ್ಷನ್ ಮೇಜರ್ಸ್ ನೋಡಿ ಅಲ್ಲೇ ನಿಲ್ಲಿಸಬೇಕು. ಸೊ ದಟ್ ಕೇಸಸ್ ವಾಂಟ್ ಸ್ಪ್ರೆಡ್. ಸೊ ಎಲ್ಲ THOಗಳು, ಆಶಾ ವರ್ಕರ್ಸು ಆ ವಾರ್ಡ್ಗೆ ಹೋಗಿ ಆ ಊರಲ್ಲಿದ್ರೆ ಆ ಬೀದಿಯಲ್ಲಿ ಅಲ್ಲಿ ನೀವು ಹೆಚ್ಚಿನ ಪ್ರಿವೆನ್ಷನ್ ಮೇಜರ್ಸ್ ತಗೋಬೇಕಾಗತ್ತೆ. ಸೊ ಇವೆಲ್ಲ ಪ್ರಿವೆನ್ಷನ್ ಜೊತೆ ಯಾರ್ಯಾರಿಗೆ ರಿಕವರ್ ಆಗಿದ್ದಾರೆ ಅವ್ರಿಗೆ ಸ್ವಲ್ಪ ಎಚ್ಚರಿಕೆಯಿಂದ, ಡಬಲ್ ಇನ್ಫೆಕ್ಷನ್ ಇಸ್ ವೆರಿ ಫೆಟಲ್ ಅಂತಾರೆ. ಸೊ ಅವರು ಕೇರ್ಫುಲ್ ಆಗಿರ್ಬೇಕು. ಮತ್ತೆ ಆಶಾ ವರ್ಕರ್ಸ್ ಇಂದ ಬಿಲೋ 1 ಇಯರ್ ಮಕ್ಕಳೇನಿದಾರಲ್ಲ ಅವರಿಗೂ ಫಸ್ಟ್ ಇನ್ಫೆಕ್ಷನ್ ವಿಲ್ ಬಿ ವೆರಿ ಡೇಂಜರಸ್ ಅಂತಾರೆ. ಸೊ ಅವರಿಗೇನು ಹೆಚ್ಚಿನ ಎಚ್ಚರಿಕೆ ವಹಿಸಕ್ಕೆ ಹೇಳ್ಬೇಕು, ಬಿಲೋ 1 ಇಯರ್ ಮಕ್ಕಳು. ಸೊ ಎಲ್ಲ ಪ್ರಿಕಾಷನ್ಸ್ ನಾವು ತಗೋಬೇಕಾಗತ್ತೆ. ಪಂಚಾಯತಿ ಮಟ್ಟದಲ್ಲಿ ನಾವು ಮಾಡ್ತೀವಿ, DOTC ಅವರು ಅರ್ಬನ್ ಮಟ್ಟದಲ್ಲಿ ಇನ್ನ ಹೆಚ್ಚಿನ ಪ್ರಿವೆನ್ಷನ್ ತಗೊಂಡು ಈ ನಾವು 0 ಕೇಸಸ್ ಅಲ್ಲಿ ಬರಬೇಕಾಗತ್ತೆ. ಡೈಲಿ 1 hour ರಿವ್ಯೂ ಮಾಡಿ. ಇದರಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಮಾಡಿದ್ರು ಪರವಾಗಿಲ್ಲ. ಏನು ನಡೀತಾರೆ ಕಂಪ್ಲೀಟ್ ವೈಕೌಟ್ ಆಗುವವರೆಗೆ ಡೆಂಗ್ಯೂ ಕಂಪ್ಲೀಟ್
ಕಂಪ್ಲೀಟ್ ನಿಯಂತ್ರಣ ಬರುವವರೆಗೆ ಒಂದೇ ಒಂದು ಪ್ರಕರಣನೂ ಬರಬಾರ್ದು ಅಲ್ಲಿವರೆಗೆ ಮಾಡಿದ್ದಾರೆ. ಇನ್ನು ಸ್ಥಳೀಯ ಸಂಸ್ಥೆಯವರು ಸ್ವಲ್ಪ ಸೀರಿಯಸ್ಲಿ ಮಾಡಿ ಎಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಬಟ್ ಅದೊಂದು ನೀವು ರೋಡ್ ಮೇಲೆ ಹೊಡಿತೀರಿ ಮತ್ತು ರಿಟರ್ನ್ ಅಲ್ಲ ಅದು ಯಾವ ರೀತಿಯಲ್ಲಿ ಫಾಗಿಂಗ್ ಹೆಂಗೆ ಮಾಡ್ತೀರಿ ಯಾವ ಎಲ್ಲಿ ಮಾಡ್ತೀರಿ ನೋಡಿ ಚರಂಡಿಯಲ್ಲಿ ಚರಂಡಿಯಲ್ಲಿ ಮಾಡಿ ಫೈಲೇರಿಯಾಸಿಸ್ ಮತ್ತು ಅವೆಲ್ಲ ಕಮ್ಮಿ ಆಗ್ತದೆ. ಚರಂಡಿಯಲ್ಲಿ ಮಾಡಿ ಮತ್ತೆ ಈ ಶುದ್ಧ ಕುಡಿಯುವ ನೀರಿನ ಬಗ್ಗೆನೂ ಹೊರಗಡೆ ಚರ್ಚೆ ನಡೀತಾ ಇದೆ. ಶಿವರಾಜ್ ನಾಳೆ ಅಶುದ್ಧ ನೀರು ಬಂತು ಅಂದ್ರೆ ನಿಮ್ಮದೇ ತರದಂಡ ಆಗುತ್ತೆ. ಇದು ಫಸ್ಟ್ ಪರ್ಸನ್ ವಿಲ್ ಬಿ ಪಾಸಿಬಲ್. ಅರ್ಥ ಆಯ್ತಾ? ಈಗ ಎಲ್ಲೆಲ್ಲಿ ಇಂದು UGD ಲೈನ್ ಹೋಗಿದೆ, ಅಂಡರ್ಗ್ರೌಂಡ್ ಡ್ರೈನೇಜ್ ಲೈನ್, ಆ ಲೈನ್ಗೆ ಮತ್ತೆ ಡ್ರಿಂಕಿಂಗ್ ವಾಟರ್ ಲೈನ್ ಅಲ್ಲಿ ಸೋರಿಕೆ ಆಯಿತು, ನಿಮ್ಗೆ ಬಿಸಿಲು ನೀರು ಇತ್ತು ಅಂತ ಹೇಳಿದ್ರೆ ಆ ವಾಟರ್ ಕಲುಷಿತ ನೀರೇನಿದೆ ತ್ಯಾಜ್ಯ ನೀರುತ್ತಲ್ಲ ಈ ಕುಡಿಯೋ ನೀರಿನ ಸೇರ್ಪಡೆ ಆಯಿತು ಅಂದ್ರೂ ಶುದ್ಧ ನೀರು ಬರುತ್ತೆ. ಸೊ ರೋಗಿನೂ ಆಗ್ಬೋದು, ಜಾಸ್ತಿ ಇತ್ತು ಬ್ಯಾಕ್ಟೀರಿಯಾ ಜಾಸ್ತಿ ಆಗ್ಬಿಟ್ರೆ ಡೆತ್ತು ಆಗ್ತದೆ. ಗೊತ್ತಾಯ್ತಾ? ಸೊ ಇದು ನೀವು ಮತ್ತೆ ಟ್ಯಾಂಕ್ ಕ್ಲೀನಿಂಗ್ ಏನಿದೆ ತಿಳಿಸಿವ್ರ ಒಂದು ಇನ್ಸ್ಟ್ರಕ್ಷನ್ಸ್ ನೀವು ULBsಗಳಿಗೆ ಕೊಟ್ಬಿಡಿ. ಏನಂದ್ರೆ ಎಷ್ಟು ಪ್ರೀ ಮಾನ್ಸೂನ್ ಪೋಸ್ಟ್ ಮಾನ್ಸೂನ್ ಅಷ್ಟೆಲ್ಲ ಎಷ್ಟು ತಿಂಗಳಿಗೆ ಒಂದ್ಸಲ ಟ್ಯಾಂಕ್ ಕ್ಲೀನ್ ಮಾಡ್ಬೇಕಂತ ಕೊಟ್ಟಿದ್ದಾರೆ. 3 monthsಗೆ ಒಂದ್ಸಲ ಟ್ಯಾಂಕ್ ಕ್ಲೀನ್ ಮಾಡಿಸಿ ಕಂಪಲ್ಸರಿ. ಆಲ್ ಓವರ್ ಹೆಡ್ ಟ್ಯಾಂಕ್ ಶುಡ್ ಬಿ ಕ್ಲೀನ್, ಆಲ್ ಸಬ್ ಶುಡ್ ಬಿ ಕ್ಲೀನ್. ನಿಮ್ದು ಎಲ್ಲಿ UGD ಲೈನ್ ಹೋಗುತ್ತಲ್ಲ ಇದರಲ್ಲಿ ನಿಮ್ಮ ವಾಟರ್ ಸಪ್ಲೈ, ಡ್ರಿಂಕಿಂಗ್ ವಾಟರ್ ಸಪ್ಲೈ ಅಥವಾ ನೀರು ಕುಡ್ತೀರಿ ಅದರಲ್ಲಿ ತ್ಯಾಜ್ಯ ಸೇರ್ಪಡೆ ಆಯಿತು ಅಂತ ಹೇಳಿದ್ರೆ ಶುದ್ಧ ಆಗುತ್ತೆ. ಆ ನೀರು ಕುಡಿದ್ರೆ ಜಾಸ್ತಿ ತ್ಯಾಜ್ಯ ಇತ್ತು ಅಂತ ಹೇಳಿದ್ರೆ ಡೇಂಜರಸ್ಸು, ಫುಲ್ ಡೈ, ವೀಕ್ ಇದ್ರೆ ಡೆತ್ ಆಗುತ್ತೆ. ಈ ಮೈಸೂರಲ್ಲಿ ಆಗಿದೆ, ಚಿತ್ರದುರ್ಗ ಆಗಿದೆ, 6 ಮಂದಿ ಚಿತ್ರದುರ್ಗದಲ್ಲಿ 6 ಡೆತ್ ಆಗಿದೆ. ಸೊ ಇವನ್ ನಮ್ಮಲ್ಲಿ 1-2 ಡೆತ್ ಆಗಿದೆ. ಇಲ್ಲಿನೂ ಬೀದರ್ಲ್ಲಿ ಆಯಿತು, ನಾವು ಹೋದಷ್ಟು ಈ ಬರೋಕ್ಕಿಂತ ಪೂರ್ವದಲ್ಲಾಗಿದೆ, ವೈರದಾಪುರ ಆಗಿರ್ಬೋದು, ಇಲ್ಲಿನೂ ಆಗಿದೆ, ಇಲ್ಲಿನೂ 1 ಡೆತ್ಸ್ ಆಗಿದೆ. ದಟ್ ಈಸ್ ವೆರಿ 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 ಬ್ಯಾಡ್. ಈ ಇದರಲ್ಲಿ ನಮ್ಮಲ್ಲಿ ಕುಡಿಯೋ ನೀರಿನಲ್ಲಿ ನೀರು ಕುಡಿದು ಜನ ಈ ಥರ ಆದರೆ ಸೊ ಸರ್ಕಾರ ಮತ್ತೊಂದು ಹೇಳ್ಕೊಳ್ಳಿಕ್ಕೆ ಆಗೋದಿಲ್ಲ. ಸೊ ದಟ್ ಶುಡ್ ಬಿ ವಿವ್ಡ್ ವೆರಿ ವೆರಿ ಸೀರಿಯಸ್ಲಿ. ಅದಕ್ಕೆ ಒಂದು ಸುತ್ತೋಲೆ ಮಾಡಿ ನೀವು ಗಿರೀಶ್ ಸರ್ ನಾವು ಮಾಡ್ತೇವೆ ಟ್ಯಾಂಕ್ ಕ್ಲೀನಿಂಗ್ ಬಗ್ಗೆ ಈ ವರ್ಷದಾಗ ಮಾನ್ಸೂನ್ ಶುರು ಆಗಿಂತ ಮುಂಚೆನೇ ಅಭಿಯಾನ ಅಭಿಯಾನದಲ್ಲಿ ಮಾಡಿದ್ದೀವಿ ಸರ್. JE ಮತ್ತು BDO 100% ಎಲ್ಲ ಪೈಪ್ಲೈನ್ ಇನ್ಸ್ಪೆಕ್ಷನ್ ಮಾಡಿ ವರದಿ ಕೊಟ್ಟಿದ್ದಾರೆ ಸರ್. ಚರ್ಚೆ ಇದೆ ಸರ್. ಎಲ್ಲ ಕೊಡ್ತಾರೆ, ಕೆಲವೊಂದು ಕೂತಲ್ಲೇ ಕೊಡ್ತಾರೆ, ಬಿಡೋದಿಲ್ಲ. ಎಲ್ಲಿ ಇನ್ಎಫಿಷಿಯನ್ಸಿ ಇದೆ, ಎಲ್ಲರೂ ಹೋದೆ ಫೈಂಡ್ ಔಟ್ ಫ್ರಮ್ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಆಲ್ಸೋ ಶುಡ್ ಬಿ ದೇರ್. ಮಾಡಿದಾರೆ ಇಲ್ಲ ಅಂತ ಕ್ಯಾಟ್ ರಿಲೈ ಆನ್ 1% ರಿಪೋರ್ಟ್. ಯಾವುದರ ಕೂತಲ್ಲೇ ಮಾಡಿದ್ರು ಸಪ್ರೇಟ್ ಬೇರೆ ಕಳಿಸಿ ಈಗ ಸಿಟಿನಲ್ಲಿ ಸುಮಾರು ಏರಿಯಾದಲ್ಲಿ ಏನಾಗಿದೆ, ನೀರು ಬರ್ತಾ ಇಲ್ಲ ಅಂತ ತೆಗೆದು ಹೊಡೆದು ಡೌನ್ ಮಾಡ್ಕೊಂಡಿದ್ದಾರೆ. ಅಲ್ಲಿ ಮೀಟರ್ ಹೊಡೆದು ಹೋಗಿದೆ. ಅದು ಯಾವಾಗ ಮಳೆಗಾಲದಾಗ ಫುಲ್ ನೀರು ಒಳಗೆ ಸುಮಾರು ಕಡೆ ಗೊತ್ತಾಯ್ತು ನಿಮ್ಗೆ. ಫಸ್ಟ್ ಪ್ರಯಾರಿಟಿ ಅದಕ್ಕೆ ಕೊಡಿ ನೀವು. ಈಗ ನಾವೇನು ಬೇರೆ ಬೇರೆ ದುಡ್ಡು ಹಾಕ್ತಾ ಇದ್ದೀವಿ, ಅದಕ್ಕಿಂತ ಇಂಪಾರ್ಟೆಂಟ್ ಇದೆ ಎಷ್ಟಿಗೆ ಎಷ್ಟು ಹೋಗ್ತಾ ಇದೆ. ನೀವು ಹೇಳಿದ್ರಿ 17, 34 + 7 41 MLD. ಟೋಟಲ್ 81 MLD ಅಲ್ಲಿ ನಮಗೆ ಎಷ್ಟು ಪ್ರೊಸೆಸ್ ಆಗ್ತಾ ಇದೆ, ಟ್ರೀಟ್ ಆಗ್ತಾ ಇದೆ? 18 MLD ನಾವು ಸಿವೇಜ್ ಹೋಗ್ತಾ ಇದೆ ಟ್ರೀಟ್ಮೆಂಟ್ ಪ್ಲಾಂಟ್. 18 MLD ಹೋಗ್ತಾ ಇದೆ ಟೋಟಲ್ 18 MLD. ಈ 40ಯಲ್ಲಿ 75% ಹಿಡಿದ್ರು ನಮಗೆ 30 MLD ಹೋಗ್ಬೋದು ಅಲ್ಲ. 30 MLD ಅಂದರೆ ಇನ್ನು 12 MLD ಎಲ್ಲಿ ಹೋಗ್ತಾ ಇದೆ? 12 MLD ತ್ಯಾಜ್ಯ ಈಗ ಎಲ್ಲೆಂದ್ರಲ್ಲಿ ಬಿಡ್ತಾ ಇದೆ. ಅದು ಭಾಳ ಇಟ್ಸ್ ಡೇಂಜರಸ್ ಟು ಹೆಲ್ತ್.
ಭಾಳ ದಿವಸದಿಂದ ಕೇಳಿದ್ರೆ ಯು ಆರ್ ನಾಟ್ ಆಕ್ಟಿಂಗ್ ಆನ್ ದಿಸ್. ಇಟ್ ಶೋಸ್ ಯುವರ್ ಇನೆಫಿಷಿಯನ್ಸಿ. ಗೊತ್ತಾ? DMA ಮಿನಿಸ್ಟ್ರಿ ಇಲ್ಲಿ ಅದ, ನಿಮ್ಗೆ ಎಷ್ಟು ಬೇಕೋ ದುಡ್ಡು ಕೊಡಿಸ್ತದೆ ಅಂತ ಹೇಳಿದ್ರಿ. ನಿಮಗೆ DPR ಮಾಡಿ ಎಲ್ಲಿ ಗ್ಯಾಪ್ಸ್ ಇದೆ ಅದು ಪೂರ್ತಿ ಮಾಡಿ ಬರಲ್ಲೇನೋ? DPR ಮಾಡಿ ಎಷ್ಟು ಬೇಕು DPR ಮಾಡಲಿಕ್ಕೆ, ಟೆಂಡರ್ ಮಾಡಲಿಕ್ಕೆ, ಮತ್ತೊಂದಕ್ಕೆ? ಅಲ್ಲ, ಹಳೇದಿದ್ದು ಏನು ಮಾಡ್ತೀರಿ? ದೇರ್ ಆರ್ ಸಮ್ ಹೌಸ್ ಸರ್ವಿಸ್ ಕನೆಕ್ಷನ್ಸ್. ಹೌಸ್ ಸರ್ವಿಸ್ ಕನೆಕ್ಷನ್ಸ್ ಕೊಡ್ಬೇಕಲ್ಲ, ಇಟ್ಕೊಂಡ್ರೆ 3 ವರ್ಷ ಇಟ್ಕೊಂಡಿದ್ದೀವಿ ಎಲ್ಲಾಗಿದೆ? 100 ಕೋಟಿ ಖರ್ಚು ಮಾಡಿ ಯುಜಿಡಿ ಮಾಡಿದ್ದೀವಿ. ಆ ಯುಜಿಡಿ ನಿಮ್ದು ಆಪರೇಟ್ ಅದು ವರ್ಕೇ ಆಗ್ತಾ ಇಲ್ಲ ಅಂದ್ರೆ ದುಡ್ಡು ಏನಾಯ್ತು? ದುಡ್ಡು ವೇಸ್ಟ್ ಆಗಿದಂಗೆ ಆಗಿಲ್ಲ. ಮಾಡಿದ ಹೌಸ್ ಸರ್ವಿಸ್ ಕನೆಕ್ಷನ್ ಇಲ್ಲೇ ಬರುತ್ತೆ ಹೆಂಗೆ? ಅದಕ್ಕೆ ಶೋಕೇಸ್ ಮಾಡ್ಲಿಕ್ಕೆ ಇಕ್ಕಿದೀವಾ? ಮನೆಗೆ ಹೋಗಿ ನೀವು ಸಮೀಕ್ಷೆ ಮಾಡಿ ಮಾಡಿಸ್ಬೇಕಲ್ಲ. ಇದು ಒಂದು ನೀವು ಕ್ಲಾರಿಟಿ ಇಲ್ಲ. आगे मत जाओ, पीछे पीछे रहो तो। सर अरे पीछे आओ तो पूरा उसको ले लेंगे। ಮತ್ತು ಮೇಲ್ಛಾವಣಿ ಅಂತ ಹೇಳ್ತೀವಿ. ಯಾರು ಡ್ರಾಫ್ಟ್ ಮಾಡಿದ್ದಾರೆ? ಕರ್ನಾಟಕದಲ್ಲಿ, ನಮ್ಮ ಕರ್ನಾಟಕದಲ್ಲಿ मिनिस्टर और मैं खुद और डीसी, चीफ सेक्रेटरी, DHO, सभी डॉक्टर्स, म्यूनसिपलिटी अध्यक्ष और म्यूनसिपलिटी कमिश्नर्स, म्यूनसिपलिटी काउंसलर्स, सभी के इसमें एक डेंगू के बारे में मीटिंग हुआ है। और डेंगू बहुत जगह फैल रहा है डेंगू। इसके लिए एडवांस में क्या क्या प्रिकॉशन करना चाहिए इसके बारे में डॉक्टर्स और डायरेक्टर्स तो सभी को स्ट्रिक्टली वार्निंग किए हैं, जिम्मेदारी दिए हैं। अगर वो जिम्मेदारी पे नहीं ठहरे तो इमीडिएट उनके ऊपर एक्शन लिया जाएगा। क्योंकि CM सिद्धरामैया साहब भी परसों कल ही 2 दिन सभी मिनिस्टर्स, सभी सेक्रेटरीज और सभी DC, CO की मीटिंग बेंगलुरु में ली है। 2 दिन मीटिंग चला है। इसमें अलग अलग तरीके से सब्जेक्ट पे बात होके फिर लास्ट में हेल्थ रिलेटेड डेंगू पे भी हुआ है। इसके लिए आज प्रिम्स में मीटिंग हुआ है। सभी ऑफिसर्स को सभी सिचुएशन है, भाई खान और हमारे ज़िले के DC, CO और सभी डॉक्टर्स जितने भी हैं उन सब लोगों के साथ एक हमने रिव्यू किया है। अब तक 63 केसेस डेंगू पे यहाँ पर आए हैं। कोई जान का वगैरह धोखा नहीं हुआ है, लेकिन पूरा प्रिपरेटिव सरकार की तरफ से, हमारे आरोग्य इलाके की तरफ से पूरी तैयारी के साथ जो है ना, इस तरह से भी ये जो डिसीज़ है इसको रोकने के लिए पूरी तैयारी किया गया है। मैं आपके ज़रिए लोगों को, बीदर जिले के लोगों को बोलना चाहता हूँ कि वो सब लोग सतर्क रहे। अथॉरिटीज़ के साथ तालुक पंचायत है, जिला पंचायत है, हमारे पूरे अधिकारी लोग घर घर घूम रहे हैं, हर गांव को जा रहे हैं, तालुका में मीटिंग ले रहे हैं। कोई घबराने की ज़रूरत नहीं है। औषध है, डॉक्टर है, बेड्स हैं, एम्बुलेंस है। और यहाँ पर जहाँ पर जो स्टैग्नेंट वाटर है, जहाँ पर पानी बहुत दिनों से 2 दिन, 4 दिन, 15 दिन, 1 महीने तक एक ही जगह पर ठहरता है, शुद्ध पानी में ही यहाँ पर जो हमारे
लेकिन मच्छर जो है, मच्छर उत्पत्ति होता है तो मच्छर से ही डेंगू होता है। तो मच्छर सवेरे काटता है, सुबह में काटता है, और शुद्ध पानी में मच्छर का उत्पत्ति ज़्यादा होती है। काटने की वजह से डेंगू फैलता है। ह्यूमन टू ह्यूमन, इंसान से इंसान को डेंगू फैलता नहीं है। ये अगर जो भी मच्छर है, मच्छर अगर किसी को डेंगू हुआ है, उसका मच्छर फिर उसको काट के दूसरे को काटता है तो उसको डेंगू हो जाता है। इसलिए ये लोग पूरे जो है ना सभी पूर्व तैयारी करना चाहिए, कर लिए हैं। लोग भी सतर्क रहना चाहिए। डेंगू नहीं आए जैसा प्रिवेंशन जो भी करना है, हम जो लोग बोलते हैं स्वच्छता रखना चाहिए, ये सब हमने बोला है और हर तरफ विचार भी किए हैं। मैं अपील करता हूँ बीदर जिले की जनता से कि जिलाडलित के साथ उनका हाथ बांटे, उनके साथ जो है ना लोग सहकार करें और इस डेंगू को हम सब लोग मिलकर इसको ख़त्म करें।